ಹಿಂದೂ ಧರ್ಮದ ಸಂಖ್ಯೆ ಕಡಿಮೆ ಮಾಡಬೇಕು. ಅದ ಅಜೆಂಡಾನೇ ಕೇಂದ್ರದ ಕಾಂಗ್ರೆಸ್ ನಾಯಕರು ಫಿಕ್ಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಇಲ್ಲಿ ಕರ್ನಾಟಕದಲ್ಲಿ ಹಿಂದೂ ಧರ್ಮವನ್ನ ಕಡಿಮೆ ಮಾಡಿ ರಿಪೋರ್ಟ್ ಮಾಡಿ ಅಂತ ಹೇಳಿರೋದ್ರಿಂದ ಮಾಡ್ತಾ ಇದ್ದಾರೆ ಅಷ್ಟೇ. ಹಿಂದುಳಿದ ಆಯೋಗದ ಅಧ್ಯಕ್ಷ ಹಾಗಾದ್ರೆ ಕೇವಲ ಸೈನ್ ಹಾಕಕ್ ಮಾತ್ರ ಇರೋದಾ? ಹೋದ್ ಸರಿ ಆಯೋಗದ ಅಧ್ಯಕ್ಷ ಸೈನ್ ಹಾಕ್ತಿರೋ ಓಡೋಟ, ಈ ಅಧ್ಯಕ್ಷ ಏನ್ ಮಾಡ್ತಾರೋ ಗೊತ್ತಿಲ್ಲ. ಕಳೆದ 5 ತಿಂಗಳಿಂದನೂ ಕೂಡ ಧಾರ್ಮಿಕ ಭಾವನೆಗಳನ್ನ ಒಡೆಯುವಂತ ಕೆಲಸ ರಾಜ್ಯದಲ್ಲಿ ಆಗ್ತಾ ಇದೆ. ಈ ಒಂದ್ ಕಡೆ ಸೋನಿಯಾ ಗಾಂಧಿ ಅವ್ರ ಕಡೆ ಕೂಡ ಬುಕ್ ಮಾಡ್ಕೊಳ್ತಿದ್ರಿ. ಏನಾದ್ರು ಕರ್ನಾಟಕವನ್ನ ರಾಜ್ಯವನ್ನ ಏನಾದ್ರು ಪ್ರಯೋಗಶಾಲೆ ತರ ಲ್ಯಾಬೊರೇಟರಿ ತರ ಏನೋ ಮಾಡ್ಕೊಂಡಿದ್ಯಾ ಅಂತ ಹೈಕಮಾಂಡ್ ಏನಾದ್ರು ಎಲ್ಲಾ ಅವರ ಅಜೆಂಡಾಗಳನ್ನೆಲ್ಲ ಇಲ್ಲಿ ಇರುವಂತದ್ದು ಇಲ್ಲೇನೋ ಪ್ರಯೋಗಶಾಲೆ ತರ ಏನಾದ್ರು ಮಾಡ್ಕೊಂಡಿದೆ ಅಂತ? ಇಲ್ಲಿ ಸಿದ್ದರಾಮಯ್ಯ ಪ್ರಯೋಗಶಾಲೆಯ ಹೆಡ್ ಮಾಸ್ಟರ್. ಧರ್ಮ ಹೊಡೆಯುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಕರ್ನಾಟಕವನ್ನ ಪ್ರಯೋಗಶಾಲೆ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅದಕ್ಕೆ ಹೆಡ್ ಮಾಸ್ಟರ್, ಉಳಿದ ಮಂತ್ರಿಗಳೆಲ್ಲ ಸಬ್ಜೆಕ್ಟ್ ಮಾಸ್ಟರ್ಗಳವರೆಲ್ಲ, ಬೇರೆ ಸಮಾಜ ಮತ್ತೆ ಗಣಿತ, ಸೈನ್ಸು ಈ ತರದೆಲ್ಲ ಇರುವಂತವ್ರು. ಒಟ್ಟಾರೆ ಈ ಟೀಮು ಕರ್ನಾಟಕವನ್ನ ಪ್ರಯೋಗಶಾಲೆಯಾಗಿ ಮಾಡಿಕೊಂಡು ಈ ಪ್ರಯೋಗಶಾಲೆಯಲ್ಲಿ ಒಂದೊಂದೇ ರಾಜ್ಯಗಳನ್ನ ಈ ತರ ಹಿಂದೂ ಧರ್ಮ ಅವಹೇಳನ ಮಾಡಬೇಕು, ಯಾವ್ಯಾವ ದೇವಸ್ಥಾನಗಳಿದೆ ಹಿಂದೂಗಳ ದೇವಸ್ಥಾನ ಆ ರಾಜ್ಯದಲ್ಲಿ ಅದನ್ನ ಮುಗಿಸ್ಬೇಕು. ಈಗ ಧರ್ಮಸ್ಥಳ, ಚಾಮುಂಡಿ ಬೆಟ್ಟ, ಗಣೇಶ, ನಾನು ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ಗಣೇಶನ ಹಬ್ಬನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಧರ್ಮ ನೋಡಿ ಸಿದ್ದರಾಮಯ್ಯ ಮುಂದಿನ ಸರಿ ಗಣೇಶ ಹಬ್ಬ ಆಚರಣೆ ಇಲ್ಲ, ರದ್ದು ಮಾಡಿದಿರಿ ಅಂತ ಹೇಳ್ಬಿಡ್ತಾರೆ. ನೋಡಿಬೇಕಾದ್ರೆ ಆ ಪರಿಸ್ಥಿತಿ ಇವತ್ತು. ಇದೊಂದು ಪ್ರಯೋಗಶಾಲೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಪ್ರಯೋಗಶಾಲೆಯಲ್ಲಿ ಹಿಂದೂಗಳ ಅವಹೇಳನ ಮಾಡ್ತಕ್ಕಂಥದ್ದು, ಹಿಂದೂಗಳ ಜನಸಂಖ್ಯೆಯನ್ನ ಕುಂಠಿತ ಮಾಡ್ತಕ್ಕಂಥದ್ದು, ಮತ್ತೆ ಕರ್ನಾಟಕದಲ್ಲಿ ಮತಾಂತರ ಜಾಸ್ತಿ ಆಗೋಟಿದೆ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಹೇಳುವಂಥದ್ದು ಅವರ ಅಜೆಂಡಾ ಇದೆ. 3 ಅಜೆಂಡಾ. ಒಂದು, ಹಿಂದೂ ಧರ್ಮವನ್ನ ಕಡಿಮೆ ಮಾಡಿದಿರಿ, ಹಿಂದೂ ದೇವಸ್ಥಾನಗಳನ್ನೆಲ್ಲ ಮಲಿನ ಮಾಡಾಕಿದಿರಿ, ಮತ್ತೆ ಮತಾಂತರ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ, ನಾವು ಅದಕ್ಕೆ ಬೆಂಬಲ. ಈ 3 ಅಜೆಂಡಾ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಒಂದು ಕರ್ನಾಟಕವನ್ನ ಒಂದು ಪ್ರಯೋಗಶಾಲೆಯಾಗಿ ಮಾಡ್ಕೊಂಡಿದ್ದಾರೆ. ಇವತ್ತು ಗೌರವಾನ್ವಿತ ರಾಜ್ಯಪಾಲರು ಕೂಡ ಮೊನ್ನೆ ಪತ್ರ ಬರೆದಿದ್ದಾರೆ ಈ ಜಾತಿ ಗಣತಿ ಬಗ್ಗೆ. ಇದು ಅವ್ರು ಯಾರ ಆಯೋಗದ ಅಧ್ಯಕ್ಷ ಹೇಳಿದ್ದಾರೆ, ಮಾಧ್ಯಮದವರು ತಿರುಚ್ತಾ ಇದ್ದಾರೆ, ಇದು ಜಾತಿದಲ್ಲ,